ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಸಹೋದರಿಯರಿಗೆ, ನನ್ನ ಪ್ರಿಯ ಸಹೋದರರಿಗೆ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯೇಸು ಸ್ವಾಮಿಯ ಪುನರುತ್ಥಾನದ ವಾಕ್ಯವನ್ನು ಧ್ಯಾನಿಸೋಣ. ಲೂಕ 24ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೂ ಓದಿಕೊಳ್ಳೋಣ. ವಾರದ ಮೊದಲನೆಯ ದಿನದ ಬೆಳಗಿನ ಜಾವದಲ್ಲಿ ಆ ಸ್ತ್ರೀಯರು ಸಿದ್ಧಪಡಿಸಿದ್ದ ಪರಿಮಳ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಹೋದರು. ಆಗ ಸಮಾಧಿಯಿಂದ ಬಂಡೆ ಉರುಳಿಸಿದ್ದನ್ನು ಕಂಡು ಅವರು ಅದರ ಒಳಗೆ ಪ್ರವೇಶಿಸಿದಾಗ ಅಲ್ಲಿ ಯೇಸುಸ್ವಾಮಿಯ ದೇಹವನ್ನು ಕಾಣಲಿಲ್ಲ. ಅವರು ಬಹಳವಾಗಿ ಗಲಿಬಿಲಿಗೊಂಡರು. ಆಗ ಮಿಂಚಿನಂತೆ ಹೊಳೆಯುವ ವಸ್ತ್ರಗಳನ್ನು ಧರಿಸಿದ್ದ ಇಬ್ಬರು ಪುರುಷರು ಪಕ್ಕನೆ ಅವರ ಬಳಿ ನಿಂತಿದ್ದರು. ಆ ಸ್ತ್ರೀಯರು ಭಯಪಟ್ಟು ತಮ್ಮ ದೃಷ್ಟಿಯನ್ನು ನೆಲದ ಕಡೆಗೆ ನಾಟಿರಲು ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಸಿಕೊಂಡು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಲ್ಲಿ ಹಿಂದಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೆ ಉಳಿದವರೆಲ್ಲರಿಗೂ ಹೇಳಿದರು. ಆ ಸ್ತ್ರೀಯರು ಯಾರೆಂದರೆ ಮಗ್ದಳಾದ ಮರಿಯಳು, ಯೋಹಾನಳು, ಯಾಕೋಬನ ತಾಯಿಯಾದ ಮರಿಯಳು ಇವರೇ. ಇವರ ಜೊತೆಯಲ್ಲಿದ್ದ ಬೇರೆ ಸ್ತ್ರೀಯರೂ ಸಹ ಅಪೊಸ್ತಲರಿಗೆ ಆ ಸಂಗತಿಗಳನ್ನು ಹೇಳಿದರು. ಅವರು ನಂಬಲಿಲ್ಲ. ನೋಡಿ ಪ್ರಿಯರೇ, ಆ ಸ್ತ್ರೀಯರು ಯೇಸುಸ್ವಾಮಿಯು ಸಮಾಧಿಯಿಂದ ಎದ್ದ ವಿಷಯ ಎಲ್ಲರಿಗೂ ತಿಳಿಸಿದಾಗ ಯಾರೂ ನಂಬಲಿಲ್ಲ. ಆಗಿನಿಂದ ಈಗಿನವರೆಗೂ ಎಲ್ಲರಲ್ಲಿ ಸಂಶಯವಿದೆ ಪ್ರಿಯರೇ. ಹೌದು ಪ್ರಿಯರೇ, ಸಂಶಯ ಪಡದೆ ನಾವು ಸಂಪೂರ್ಣವಾಗಿ ನಂಬಬೇಕು. ಯಾವುದೇ ಒಂದು ವಿಷಯದಲ್ಲಿ ನಾವು ಸಂಶಯ ಪಡದೆ ನಂಬಿದರೆ ದೇವರ ಕಾರ್ಯಗಳು ನೆರವೇರುತ್ತವೆ. ಯಾವುದೇ ಒಂದು ವಿಷಯದಲ್ಲಿ ನಾವು ಸಂಶಯ ಪಡದೆ ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೇವೆ ಪ್ರಿಯರೇ. ನನ್ನ ವಿಷಯದಲ್ಲಿ ಸಂಶಯ ಪಡದಿರುವನು ಧನ್ಯನು ಅಂತ ದೇವರು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಸಂಶಯ ಪಡದೆ ಸಂಪೂರ್ಣವಾಗಿ ಆತನನ್ನು ನಂಬುವಾಗ ಆತನ ಮಹಿಮೆಯನ್ನು ಕಾಣುತ್ತೇವೆ ಪ್ರಿಯರೇ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. 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 ಆಹಾ, ಇದು ಅತಿಶಯ ತಾನೇ, ಓಹೋ ಇದು ಸತ್ಯವೇ ತಾನೇ. ಆಹಾ, ಇದು ಅತಿಶಯ ತಾನೇ, ಓಹೋ ಇದು ಸತ್ಯವೇ ತಾನೇ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಸ್ತೋತ್ರ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ಸರ್ವಾಧಿಕಾರಿ. ಹೌದು ಕರ್ತನೇ, ಅಪ್ಪ, ನೀನು ನಮಗಾಗಿ ನಮ್ಮ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಸಾವನ್ನು ಗೆದ್ದಂಥ ದೇವರು ಕರ್ತನೇ, ನೀನು ಸ್ತೋತ್ರಪ್ಪ. ಹೌದು ಕರ್ತನೇ, ನೀನು ಮೃತ್ಯುಂಜಯನಾಗಿ ಎದ್ದು ಅನೇಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೀನು ಮಾಡಿದಂಥ ದೇವರು ಕರ್ತನೇ, ಸ್ತೋತ್ರ ರಾಜ. ಈ ಸಮಯದಲ್ಲಿ ಕರ್ತನೇ, ನಾವೆಲ್ಲರೂ ಕರ್ತನೇ ಸಂಶಯ ಪಡದೆ ಸಂಪೂರ್ಣವಾಗಿ ನಂಬಿಕೆಯಿಂದ ನಾವು ಅಪ್ಪ ನಿನ್ನನ್ನು ನಂಬಿ ನಿನ್ನ ಮಹಿಮೆಯನ್ನು ಕಾಣುವಂತೆ ನಮ್ಮೊಬ್ಬೊಬ್ಬರನ್ನು ಎಲ್ಲರನ್ನು ಬಲಪಡಿಸಿ ಸಹಾಯ ಮಾಡು. ಆ ಎಲ್ಲರ ಜೀವನದಲ್ಲಿ ಒಂದು ಅದ್ಭುತ ಕಾರ್ಯಗಳನ್ನು ನೆರವೇರಿಸಿ ಸಹಾಯ ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ. ಆಮೇನ್.